ದೇವರ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುವನಾಗಿದ್ದೇನೆ. ನನ್ನ ಪ್ರಿಯ ದೇವಚಂದ್ರೆ, ಇವತ್ತಿನ ದಿವಸ ನಾವು ಮಾನಸಾಂತರ ಯಾವ ಕಾರಣಕ್ಕಾಗಿ ನಾವು ಪಡ್ಬೇಕು ಬಗ್ಗೆ ನಾವು ಮಾತನಾಡಿಕೊಳ್ಳೋಣ. ಕಾರಣ ಏನು? ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರ ಆಗಿದ್ದಾನೆ. ನನ್ನ ಪ್ರಿಯ ದೇವಚಂದ್ರೆ, ಇವತ್ತಿನ ದಿವಸ ನಾನು ಆರಿಸಿಕೊಂಡಿರುವಂತ ದೇವರ ಭಾಗ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 30ನೇ ವಚನದಿಂದ 31ರವರೆಗೆ ನಾವು ಓದಿಕೊಳ್ಳೋಣ. ಈ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ಎಲ್ಲಾ ಕಡೆಯಲ್ಲಿರುವ ಮನುಷ್ಯರೆಲ್ಲರೂ ಮಾನಸಾಂತರ ಪಡಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನ ನೇಮಕ ಮಾಡಿದ್ದಾನೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ ಇದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಮೂಲಕ ದೇವರು ಮಾತನಾಡಿರುವಂತ ಒಂದು ಸಂಗತಿಯನ್ನ ನಾವು ನೋಡಿಕೊಳ್ಳುವುದಾದ್ರೆ, ದೇವರು ಈ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು ಎಲ್ಲಾ ಕಡೆಯಲ್ಲಿರುವಂತಹ ಮನುಷ್ಯರೆಲ್ಲರೂ ಮಾನಸಾಂತರ ಪಡಬೇಕೆಂದು ಅಪ್ಪಣೆ ಕೊಡ್ತಾ ಇದ್ದಾನೆ. ದೇವರಲ್ಲಿ ನಾವು ಪ್ರತಿಯೊಬ್ರು ಮಾನಸಾಂತರ ಪಡಬೇಕೆಂಬುದಾಗಿ ದೇವರು ಬಯಸುವ ದೇವರಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರಿಂದ ನಾವು ದೂರ ಹೋಗಿದ್ದೇವೆ, ಪಾಪ ಮಾಡಿದ್ದೇವೆ. ಪಾಪ ಮಾಡಿ ದೇವರ ಮಹಿಮೆಯಿಂದ ನಾವು ಕರ್ತನನ್ನ ಕಳೆದುಕೊಂಡಿದ್ದೇವೆ. ನಮ್ಮಲ್ಲಿರುವಂತಹ ಮಹಿಮೆಯನ್ನ ನಾವು ಕಳೆದುಕೊಂಡಿದ್ದೇವೆ. ದೇವರು ಹೇಳ್ತಾ ಇದ್ದಾನೆ, ಅಜ್ಞಾನ ಕಾಲಗಳನ್ನ ದೇವರು ಹೇಳ್ತಾ ಇದ್ದಾನೆ, ಲಕ್ಷ್ಯಕ್ಕೆ ನಾನು ತರಲಿಲ್ಲ. ಪಶ್ಚಾತ್ತಾಪ ಪಡುವಂತೆ ದೇವರು ಎಲ್ಲಾ ಮನುಷ್ಯರಿಗೆ ಆಜ್ಞಾಪಿಸ್ತಾ ಇದ್ದಾನೆ. ಕೊನೆಯ ದಿವಸದಲ್ಲಿ ಇದುವರೆಗೂ ಬದುಕಿರುವ ಪ್ರತಿಯೊಬ್ರು ಕ್ರಿಸ್ತನ ಮುಂದೆ ತೀರ್ಪಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡುವ ದೇವರ ಆಜ್ಞೆಯನ್ನ ಪಾಲಿಸಲು ನಾವು ಒಂದು ವೇಳೆ ವಿಫಲರಾದರೆ ನಾವು ಶಾಶ್ವತವಾಗಿ ದೇವರನ್ನ ಕಳೆದುಕೊಳ್ಬೇಕಾಗ್ತದೆ. ಏನು ಪಶ್ಚಾತ್ತಾಪ? ಯಾವ ರೀತಿ ಪಶ್ಚಾತ್ತಾಪ? ನನ್ನ ಪ್ರಿಯ ಸಹೋದರ ಸಹೋದರಿ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ಕೋತೇವೆ, ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ, ಹೋಗಿ ಹೊತ್ತು ನನ್ನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡು ಎಂದು ಹೇಳಿದನು. ಅವನು ಪ್ರತ್ಯುತ್ತರವಾಗಿ, ನಾನು ಹೋಗುವುದಿಲ್ಲ ಎಂದು ಹೇಳಿ ತರುವಾಯ ಪಶ್ಚಾತ್ತಾಪ ಪಟ್ಟು ಹೋದನು. ಆಮೇಲೆ ಅವನು ಎರಡನೆಯವನ ಬಳಿಗೆ ಬಂದು ಅದೇ ಪ್ರಕಾರ ಅವನಿಗೆ ಹೇಳಿದನು. ಅದಕ್ಕವನು ಪ್ರತ್ಯುತ್ತರವಾಗಿ, ಅಯ್ಯ, ನಾನು ಹೋಗುತ್ತೇನೆ ಎಂದು ಹೇಳಿ ಹೋಗಲಿಲ್ಲ. ಈ 2ರಲ್ಲಿ ಯಾವನು ತನ್ನ ತಂದೆ ಇಷ್ಟದಂತೆ ಮಾಡಿದನು ಎಂದು ಕೇಳಲು ಅವರು ಆತನಿಗೆ ಮೊದಲನೆಯವನು ಅಂದರು. ಆಗ ಯೇಸು ಅವರಿಗೆ ಹೇಳಿದ ಮಾತನ್ನ ನೆನಪು ಮಾಡಿಕೊಳ್ಳೋಣ. ನನ್ನ ಪ್ರಿಯ ದೇವಚಂದ್ರ, ಈ ಒಂದು ಕ್ರಿಸ್ತನು ಹೇಳುವಂತ ಈ ಒಂದು ಸನ್ನಿವೇಶವನ್ನ ನಾವು ನೋಡಿಕೊಳ್ಳೋಣ. ಇದರಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅಲ್ಲಿ ಹಿರಿಯ ಮಗನು ತಂದೆ ಹೇಳ್ತಾ ಇದ್ದಾನೆ, ಮಗನೇ, ದ್ರಾಕ್ಷೆ ತೋಟಕ್ಕೆ ಹೋಗಿ ನೀನು ಕೆಲಸ ಮಾಡು ಎಂಬುದಾಗಿ. ದ್ರಾಕ್ಷೆ ತೋಟಕ್ಕೆ ಹೋಗಿ 2 ಮಕ್ಕಳು, ಅವರಿಗೆ ಒಬ್ಬ ಯಜಮಾನನಿಗೆ ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ, ಹೋಗಿ ಈ ಹೊತ್ತು ನನ್ನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡು ಎಂದು ಹೇಳಿದನು. ಅವನು ಪ್ರತ್ಯುತ್ತರವಾಗಿ ಹೇಳ್ತಾ ಇದ್ದಾನೆ, ನಾನು ಹೋಗೋದಿಲ್ಲ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬ ಮನುಷ್ಯ ದೇವರ ವಿರುದ್ಧವಾಗಿ, ಆತನು ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾನೆ, ದೇವರ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡುವುದಾಗಿ. ಆದ್ರೆ ನಾವು ಮಾಡ್ತಾ ಇರುವಂತ ಕೆಲಸ ದೇವರ ವಿರುದ್ಧವಾಗಿ ಎಂಬುದಾಗಿ ತಿಳಿದುಕೊಂಡು ನಾವು ಮಾನಸಾಂತರ ಹೊಂದಬೇಕಾಗಿದೆ. ಮಾನಸಾಂತರ ಹೊಂದಿ ದೇವರ ಚಿತ್ತಾನುಸಾರವಾಗಿ ನಾವು ನಡೆದುಕೊಳ್ಬೇಕಾಗಿದೆ. ಆ ಹಿರಿಯ ಮಗನು ಹೇಳ್ತಾ ಇದ್ದಾನೆ ತಂದೆಗೆ, ನಾನು ಹೋಗುವುದಿಲ್ಲ ಎಂಬುದಾಗಿ. ಆದ್ರೆ
ಮಾನಸಾಂತರ ಪಟ್ಟು ತಂದೆಯ ಮಾತಿಗೆ ವಿಧೇಯನಾಗಿ ಆತನು ಹೋಗುದಿಲ್ಲ ಅನ್ನುವಂತ ಮಾತಿಗೆ ಮಾನಸಾಂತರ ಪಟ್ಟು ಆತನು ಕೆಲಸ ಮಾಡ್ತಾ ಇದ್ದಾನೆ. ಹೋಗಿ ಆ ದ್ರಾಕ್ಷಿ ತೋಟದಲ್ಲಿ ದುಡಿತಾ ಇದ್ದಾನೆ. ಆದ್ರೆ ಕಿರಿಯವನನ್ನ ನಾವು ನೋಡ್ಕೋತಾ ಇದ್ದಾವೆ. ಆತನು ತಂದೆ ಹೇಳುವಾಗ ವಿಧೇಯನಾಗಿ ಆಯ್ತು ನಾನು ಹೋಗ್ತೇನೆ, ಪ್ರತ್ಯುತ್ತರವಾಗಿ ಅಯ್ಯ ನಾನು ಹೋಗ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದ್ರೆ ಆ ದ್ರಾಕ್ಷಿ ತೋಟಕ್ಕೆ ಆತನು ಹೋಗ್ತಾ ಇಲ್ಲ. ಪ್ರಿಯರೇ, ನನ್ನ ಸಹೋದರ ಸಹೋದರಿ, ಇಂದು ಅನೇಕ ಸಾರಿ ನಾವು ಸಹ ದೇವರ ಚಿತ್ತಾನುಸಾರವಾಗಿ ಅವಿಧೇಯರಾಗಿ ನಡೀತಾ ಇರ್ತವೆ. ನಾವು ಮಾನಸಾಂತರ ಪಡ್ಬೇಕಾಗಿದೆ. ನಾವು ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಟ್ಟು ಮನಸ್ಸಿನಲ್ಲಿ ನಾವು ಬದಲಾವಣೆ ಆಗ್ಬೇಕಾಗಿದೆ. ತಪ್ಪು ಮಾಡುವುದನ್ನು ನಿಲ್ಲಿಸಬೇಕಾಗಿದೆ. ದೇವರಿಗೆ ವಿರುದ್ಧವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕಾಗಿದೆ. ದೇವರ ಕೆಲಸವನ್ನ ನಾವು ಪ್ರಾರಂಭ ಮಾಡ್ಬೇಕಾಗಿದೆ. ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟಾಗ ಅವನು ತನ್ನ ಜೀವನವನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಳ್ತಾನೆ. ಅವನು ಇನ್ನು ಮುಂದೆ ದೇವರ ವಿರುದ್ಧವಾಗಿ ಎಂದಿಗೂ ಆತನು ದಂಗೆ ಹೇಳುವುದಾಗ್ಲಿ, ದೇವರ ವಿರುದ್ಧವಾಗಿ ಕಾರ್ಯ ಮಾಡುವುದಾಗಿ ಎಂದಿಗೂ ಮಾಡೋದಿಲ್ಲ. ದೃಢ ನಿರ್ಧಾರದಿಂದ ದೇವರ ವಿಧೇಯತೆಯಲ್ಲಿ ದೇವರಿಗೆ ಸರಿ ಬೀಳುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಬ್ಬರ ಪಶ್ಚಾತ್ತಾಪವು ಅವರು ಮಾಡುವ ಒಳ್ಳೆ ಕಾರ್ಯಗಳಲ್ಲಿ ಕಂಡು ಬರ್ತದೆ. ನಿಜವಾಗಿ ಪಶ್ಚಾತ್ತಾಪ ಪಟ್ಟವನು ಎಲ್ಲಾ ವಿಷಯದಲ್ಲಿ ದೇವರನ್ನ ಮೆಚ್ಚಿಸುವುದಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾನೆ. ಪಶ್ಚಾತ್ತಾಪಕ್ಕೆ ಕಾರಣವೇನು? 2 ಕೊರಿಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡ್ಕೋತೇವೆ. 2 ಕೊರಿಂಥ 7ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ಚಿತ್ತಾನುಸಾರವಾಗಿರುವ ದುಃಖವು ರಕ್ಷಣೆಗಾಗಿ ಮಾನಸಾಂತರವನ್ನು ಉಂಟು ಮಾಡುತ್ತದೆ. ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಚಿತ್ತಾನುಸಾರವಾಗಿರುವಂತಹ ದುಃಖ ರಕ್ಷಣೆಗಾಗಿ ಮಾನಸಾಂತರವನ್ನು ಉಂಟು ಮಾಡುವಂತದ್ದಾಗಿದೆ. ಇದರಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವೇ ಇಲ್ಲ. ಒಂದು ವೇಳೆ ಆದರೆ ಲೋಕ ಸಂಬಂಧವಾಗಿರುವಂತಹ ದುಃಖ, ಆ ದುಃಖ ನಮ್ಮನ್ನ ಏನ್ ಮಾಡ್ತದಂತೆ? ಮರಣವನ್ನ ಉಂಟು ಮಾಡುವಂತದ್ದಾಗಿದೆ. ಯಾಕಂದ್ರೆ ದೇವರ ಚಿತ್ತಾನುಸಾರವಾದ ಈ ದುಃಖವು ನಿಮ್ಮಲ್ಲಿ ಎಂತ ಎಚ್ಚರಿಕೆಯನ್ನು, ಎಂತ ನಿರ್ದೋಷತ್ವವನ್ನು, ಎಂತ ರೋಷವನ್ನು, ಎಂತ ಭಯವನ್ನು, ಎಂತ ಅಧಿಕವಾದ ಹಂಬಲವನ್ನು, ಎಂತ ಆಸಕ್ತಿಯನ್ನು, ಎಂತ ಪ್ರತಿಕಾರವನ್ನು ಹುಟ್ಟಿಸಿತೆಂದು ನೋಡಿರಿ. ಇವುಗಳೆಲ್ಲ ನೀವು ನಿರ್ದೋಷಿಗಳೆಂದು ತೋರಿಸಿಕೊಂಡಿರಿ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ಚಿತ್ತಾನುಸಾರವಾಗಿರುವಂತ ದುಃಖ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ನಮ್ಮನ್ನ ನಿರ್ದೋಷಿಯನ್ನಾಗಿ ಮಾಡುವಂತದ್ದಾಗಿದೆ. ನಮ್ಮಲ್ಲಿರುವಂತಹ ರೋಷವನ್ನ ಎಲ್ಲವನ್ನ ತೆಗೆದು ಹಾಕುವಂತದ್ದಾಗಿದೆ. ನಮ್ಮಲ್ಲಿರುವಂತಹ ಭಯವನ್ನ ತೆಗೆದು ಹಾಕುವಂತದ್ದಾಗಿದೆ. ಅಧಿಕವಾಗಿರುವಂತಹ ಹಂಬಲಿಕೆಯನ್ನ ನಮ್ಮಲ್ಲಿ ದೇವರು ಹುಟ್ಟಿಸುವವನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಚಿತ್ತಾನುಸಾರವಾಗಿರುವಂತ ದುಃಖ ಮಾನಸಾಂತರ ನಾವು ಪಡಬೇಕಾಗಿದೆ. ಆ ಮಾನಸಾಂತರ ಪಡುವುದಾದ್ರೆ ದೇವ್ರು ಹೇಳ್ತಾನೆ, ನೀವು ಪಶ್ಚಾತ್ತಾಪ ಪಡುವುದಕ್ಕೆ ಆಸ್ಪದವೇ ಇಲ್ಲ. ನಾವು ಸಂಪೂರ್ಣವಾಗಿ ದೇವರ ಚಿತ್ತಾನುಸಾರವಾಗಿ ನಾವು ನಡೆದುಕೊಳ್ಬೇಕಾಗಿದೆ. ನನ್ನ ಪ್ರಿಯ ಚಂದ್ರ, ನಾವು ಮುಂದೆ ನೋಡ್ಕೋತೇವೆ. ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯ 75ನೇ ವಚನ. 26ನೇ ಅಧ್ಯಾಯ 75ನೇ ವಚನ. ಆಗ ಪೇತ್ರನು ಕುಂಜ ಕೂಗುವುದಕ್ಕಿಂತ ಮುಂಚಿತವಾಗಿ ನೀನು 3 ಸಾರಿ ನನ್ನನ್ನ ಅಲ್ಲಗಳೆಯುವಿ ಎಂದು ಯೇಸು ತನಗೆ ಹೇಳಿದ ಮಾತನ್ನ ಜ್ಞಾಪಕ ಮಾಡಿಕೊಂಡು ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಅತ್ತನು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸುವುದಕ್ಕಿಂತ ಮುಂಚಿತವಾಗಿ ಆತನನ್ನ ಇಸ್ಕರಿಯೋತ ಯೂದ ಹಿಡಿದು ಕೊಟ್ಟಾಗ ಆ ಶಿಷ್ಯ ಪೇತ್ರನಿಗೆ ಅನೇಕ ಜನರಲ್ಲಿ ಇರುವಂತಹ ಜನರು ಕೇಳ್ತಾ ಇದ್ದಾರೆ, ಶಾಸ್ತ್ರಿ ಪರಿಸರ ಕೇಳ್ತಾ ಇದ್ದಾರೆ, ನೀನು ಯೇಸುವಿನವನಲ್ಲವೋ? ನೀನು ಆ ಕ್ರಿಸ್ತನ ಜೊತೆ ಇದ್ದವನಲ್ವೋ? ಅವನ್ ಯಾರು? ನಾನು ಅರಿಯನು.
ಅವನ್ ಯಾರು ನನ್ಗೆ ಗೊತ್ತಿಲ್ಲ. ಆದ್ರೆ ಕ್ರಿಸ್ತನ್ ಹೇಳಿರುವಂತಹ ಮಾತನ್ನ ಆ ಪೇತ್ರ ನೆನೆಸಿಕೊಳ್ತಾ ಇದ್ದಾನೆ. ಹುಂಜ ಕೂಗುವುದಕ್ಕಿಂತ ಮುಂಚಿತವಾಗಿ ನೀನು 3 ಸಾರಿ ನನ್ನನ್ನ ಅಲ್ಲಗಳೆಯುವಿ ಎಂಬುದಾಗಿ. ಓ, ಕ್ರಿಸ್ತನ್ ಹೇಳಿರುವಂತಹ ಮಾತು ಅದು ನಿಜವಾಯ್ತು. ಹುಂಜ ಕೂಗುವುದಕ್ಕಿಂತ ಮುಂಚಿತವಾಗಿ ಆ ಪೇತ್ರ ಹೇಳ್ತಾ ಇದ್ದಾನೆ, ಅವ್ನು ಯಾರು ಆತನ ನನ್ಗೆ ಗೊತ್ತೇ ಇಲ್ಲ, ಆತನ ಗುರುತು ನನ್ಗೆ ಇಲ್ವೇ ಇಲ್ಲ. ತಾನು ಮಾತನಾಡಿರುವಂಥದ್ದು, ತಾನು ನಡೆದುಕೊಂಡಿರುವಂತ ರೀತಿ, ಕ್ರಿಸ್ತನನ್ನ ಬಿಟ್ಟುಕೊಂಡಿರುವಂತಹ ರೀತಿ, ಕ್ರಿಸ್ತನನ್ನ ಅಲ್ಲಗಳೆದಿರುವಂತಹ ರೀತಿ ಎಲ್ಲವೂ ಅವನಲ್ಲಿ ಪಶ್ಚಾತ್ತಾಪ ಪಡ್ತಾ ಇದೆ, ದುಃಖ ಬರ್ತಾ ಇದೆ. ಆತನ ಹೇಳ್ತಾ ಇದ್ದಾನೆ, ತನಗೆ ಹೇಳಿದ ಮಾತನ್ನ, ದೇವರು ಹೇಳಿರುವಂತಹ ಮಾತನ್ನ ನೆನಪು ಮಾಡಿಕೊಂಡು ಹೊರಗೆ ಹೋಗಿ ಬಹು ವ್ಯಥೆ ಪಟ್ಟು ಅವನು ದುಃಖ ಪಡ್ತಾ ಇದ್ದಾನೆ. ಅಲ್ಲಿ ಹತ್ತನು ಎಂಬುದಾಗಿ ನಾವು ನೋಡ್ಕೋತಾ ಇದ್ದಾವೆ. ನನ್ನ ಪ್ರಿಯ ದೇವಚಂದ್ರೆ, ನಿಜವಾದ ಮಾನಸಾಂತರ ಪಟ್ಟಿರುವಂತ ಆತನು ಹತ್ತು ಕ್ರಿಸ್ತನನ್ನ ಹಿಂಬಾಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ನನ್ನ ಪ್ರಿಯ ಸಹೋದರ ಸಹೋದರಿ, ಪಶ್ಚಾತ್ತಾಪ ದೈವಿಕ ದುಃಖದನ್ನ ಉಂಟು ಮಾಡುವಂತದ್ದಾಗಿದೆ. ಪಶ್ಚಾತ್ತಾಪ, ನಾನು ಪಾಪ ಮಾಡಿದ್ದೀನಿ, ದೇವರ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ ಅನ್ನುವಂತ ದುಃಖ ನಮ್ಮನ್ನ ಪಶ್ಚಾತ್ತಾಪದ ಬಳಿಗೆ ನಡೆಸ್ತದೆ, ಮಾನಸಾಂತರದ ಬಳಿಗೆ ನಡೆಸ್ತದೆ. ಅಸಂಪೂರ್ಣವಾಗಿರುವಂತ ದೈವಿಕವಾಗಿರುವಂತ ದುಃಖ ನಮ್ಮ ಜೀವಿತ ಸಂಪೂರ್ಣವಾಗಿ ಅವಿಧೇಯತೆಯಿಂದ ವಿಧೇಯತೆಯ ಬಳಿಗೆ ನಡೆಸುವಂತದ್ದಾಗಿದೆ. ನಾನು ಪಾಪ ಮಾಡಿದ್ದೇನೆಂದು ತಿಳಿದಾಗ ನಾವು ಮಾಡಿದ ಪ್ರತಿಯೊಂದು ಕಾರ್ಯಗಳಿಗಾಗಿ ನಾವು ದೇವರಲ್ಲಿ ದುಃಖ ವ್ಯಕ್ತಪಡಿಸ್ತೇವೆ. ದೇವರೇ, ನಿನ್ನ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದೇವೆ, ನಿನ್ನ ವಿರುದ್ಧವಾಗಿ ನಾವು ಮಾತನಾಡಿದ್ದೇವೆ, ನಿನ್ನ ವಿರುದ್ಧವಾಗಿ ನಾವು ನಡೆದುಕೊಂಡಿದ್ದೇವೆ ಅನ್ನುವಂತ ಪಾಪ ನಮ್ಮನ್ನ ದುಃಖದಲ್ಲಿ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತದೆ. ದೈವಿಕವಾಗಿರುವಂತ ದುಃಖ. ನಾನು ಹೇಳ್ತಾ ಇರೋದು ಸ್ವಲ್ಪ ಯೋಚಿಸ್ರಿ. ಹಾಗೆ ಸುಮ್ಮನೆ ಲೌಕಿಕವಾಗಿ ರೀತಿಯಲ್ಲಿ ನಾವು ದುಃಖ ಪಡೋದಲ್ಲ. ಅನೇಕ ಸಾರಿ ನಾನು ಸುಮಾರು ವರ್ಷಗಳ ಹಿಂದೆ ನನ್ನ ಪ್ರಾರ್ಥನೆ ಒಂದು ಊರಿಗೆ ನಾನು ಹೋಗ್ತಾ ಇದ್ದೆ. ಆ ಊರಿಗೆ ಹೋಗುವಾಗ ಪ್ರತಿ ಪ್ರಾರ್ಥನೆಯಲ್ಲಿ ಒಂದು ಹೆಂಗಸು ಅವಳು ಅಳೋದು ಮಾಡ್ತಾ ಇದ್ಲು. ಅಮ್ಮ, ನೀವು ಪ್ರತಿ ವಾರದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ನೋಡ್ತಾ ಇರ್ತಾನೆ, ನೀವು ದುಃಖ ಪಡ್ತೀರಾ. ಕಾರಣ ಏನು? ಯಾವ ಕಾರಣಕ್ಕಾಗಿ ನೀವು ದುಃಖ ಪಡ್ತೀರಾ? ನೀವು ಗೋಳಾಡ್ತೀರಿ, ಕಣ್ಣೀರುಗಳನ್ನ ಸುರಿಸ್ತೀರಿ, ಕೂಗಾಡ್ತೀರಿ, ಅಪ್ಪ ಎಂಬುದಾಗಿ ಕೇಳ್ತೀರಿ. ಕಾರಣ ಏನು? ನಾನು ಆ ರೀತಿಯಾಗಿ ಕೇಳುವಾಗ ಆ ಒಂದು ಹೆಣ್ಮಗಳು ಹೇಳ್ತಾ ಇದ್ಲು, ಆ ಸಹೋದರಿ ಹೇಳ್ತಾ ಇದ್ಲು, ಪಾಸ್ಟ್ರೇ, ನನ್ನ ಮನೆಯಲ್ಲಿ ತುಂಬಾ ಕಷ್ಟ ಇದೆ, ಆ ಕಷ್ಟಕ್ಕಾಗಿ ನಾನು ಕಣ್ಣೀರಿಡ್ತಾ ಇದ್ದೇನೆ ದೇವರಲ್ಲಿ. ಪ್ರಿಯ ಸಹೋದರ ಸಹೋದರಿ, ಪಶ್ಚಾತ್ತಾಪದ ಕಣ್ಣೀರು ಬೇರೆ, ದೈವಿಕವಾಗಿರುವಂತ ಮಾನಸಾಂತರ ಬೇರೆ. ದೈವಿಕವಾಗಿರುವಂತ ಅದು ದುಃಖ, ಅದು ಬೇರೆ ಆಗಿದೆ. ಲೋಕದ ವಿಷಯಕ್ಕಾಗಿ ದೇವರು ನನ್ನ ಮನೆಯಲ್ಲಿ ಕೊರತೆ ಇದೆ, ದೇವರೇ ನನ್ನ ಮನೆಯಲ್ಲಿ ಎಲ್ಲ ಅವ್ಯವಸ್ಥೆಗಳಿವೆ, ನನಗೆ ಕೊರತೆಗಳಿಂದ ಬಿಡುಗಡೆ ಬೇಕು ಎಂಬುದಾಗಿ ಗೋಳಾಡುವಂತ ಅದು ದೈವಿಕ ಅಲ್ಲ. ದೈವಿಕವಾಗಿ ಅದು ದುಃಖ ಅಲ್ಲ. ದೈವಿಕವಾಗಿರುವಂತ ದುಃಖ ಅದು ಕೇವಲ ದೇವರ ವಿರುದ್ಧವಾಗಿ ನಾನು, ನನ್ನ ಕುಟುಂಬ ಮಾಡಿರುವಂತ ಪಾಪಕ್ಕಾಗಿ ಅದು ದುಃಖ ಪಡುವಂತದ್ದಾಗಿದೆ. ಪ್ರಿಯರೇ, ನಿಜಕ್ಕೂ ದೈವಿಕ ವಿಷಯವಾಗಿ ನೀವು ದುಃಖ ಪಡ್ತಾ ಇದ್ದೀರಾ? ಅಥವಾ ನನಗೆ ಕೆಲಸ ಇಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ? ನನಗೆ ಮದುವೆನೇ ಆಗಿಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ? ನನಗೆ ಮಕ್ಕಳೇ ಇಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ? ದೈವಿಕವಾಗಿರುವಂತ ದುಃಖ, ದೇವರ ವಿರುದ್ಧವಾಗಿ ನಾನು ಮಾಡಿರುವಂತ ಪಾಪಕ್ಕಾಗಿ ನಾನು ಪಶ್ಚಾತ್ತಾಪ ಪಡುವಂಥದ್ದು, ಇದು ದೈವಿಕ ದುಃಖವಾಗಿದೆ. ಈ ದುಃಖವನ್ನ ನಿಜಕ್ಕೂ ನೀವು ದೈವಿಕದಿಂದ ಆ ದುಃಖವನ್ನ ಪಡುವುದಾದ್ರೆ, ನೀವು ಮಾನಸಾಂತರ ಪಡುವುದಾದ್ರೆ, ದೇವರು ಹೇಳ್ತಾ ಇದ್ದಾನೆ, ನಿಮಗೆ ಪಶ್ಚಾತ್ತಾಪ ಪಡುವುದಕ್ಕೆ ಆಸ್ಪದವೇ ಇಲ್ಲ. ಕಾರಣ ಏನಂತಾರೆ? ದೈವಿಕವಾಗಿ ದುಃಖ ನಿಮ್ಮಲ್ಲಿ ಬರುವ ಕಾರಣ ನೀವು ಮಾನಸಾಂತರ ಪಟ್ರಿ, ನೀವು ಸಂಪೂರ್ಣವಾಗಿ ನಿಮ್ಮ ತಪ್ಪುಗಳನ್ನ ದೇವರಿಗೆ ಒಪ್ಪಿಕೊಂಡ್ರಿ. ಆಗ ದೇವರು ನಿಮ್ಗೆ ಎಲ್ಲಾ ವಿಷಯದಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ.
ದೇವರ ಆ ಬಿಡುಗಡೆಯನ್ನ ಕೊಟ್ಟು ನಿಮ್ಮ ಜೀವಿತದಲ್ಲಿ ಹೊಸ ಒಂದು ಹೊಸ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡುವ ದೇವರಾಗಿದ್ದಾನೆ. ನನ್ನ ಪ್ರಿಯ ದೇವಚಂದ್ರ, ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ, ದೇವರ ದಯೆಯು ನಿನ್ನನ್ನು ಮಾನಸಾಂತರಕ್ಕೆ ನಡೆಸುತ್ತದೆ ಎಂದು ನೀನು ತಿಳಿಯದೆ ಆತನ ಅಪಾರವಾದ ದಯೆ, ಸಹನೆ ಮತ್ತು ದೀರ್ಘ ಶಾಂತಿ ಇವುಗಳನ್ನ ಅಸಡ್ಡೆ ಮಾಡುತ್ತೀಯೋ. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ಸಾರಿ ನಾವು ಈ ವಾಕ್ಯವನ್ನ ಓದಿಕೊಳ್ಳೋಣ. ನಾವು ಓದ್ತಾ ಇರುವಂತ ಈ ಬೈಬಲ್ KJV ವರ್ಷನ್ ಆಗಿದೆ. ಇದರಲ್ಲಿ ನಾವು ನೋಡ್ಕೋತಾ ಇದ್ದೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ, ದೇವರ ದಯೆಯು ನಿನ್ನನ್ನ ಮಾನಸಾಂತರಕ್ಕೆ ನಡೆಸುತ್ತದೆ ಎಂದು ನೀನು ತಿಳಿಯದೆ ಆತನ ಅಪಾರವಾಗಿರುವಂತಹ ದಯೆ, ಸಹನೆ ಮತ್ತು ದೀರ್ಘ ಶಾಂತಿ ಇವುಗಳನ್ನ ಅಸಡ್ಡೆ ಮಾಡುತ್ತೀಯೋ. ನನ್ನ ಪ್ರಿಯ ಸಹೋದರ ಸಹೋದರಿ, ಅನೇಕ ಸಾರಿ ದೇವರ ಒಂದು ದಯೆಯನ್ನ, ಅಪಾರವಾಗಿರುವಂತಹ ದಯೆಯನ್ನ, ಸಹನೆಯನ್ನ, ದೀರ್ಘ ಶಾಂತಿಯನ್ನ ಇವುಗಳನ್ನ ನಾವು ಅಸಡ್ಡೆ ಮಾಡ್ತಾ ಇರ್ತೇವೆ. ಅನೇಕ ಜನರು ದೇವರನ್ನ ಪ್ರೀತಿಸ್ತಾರೆ. ಅನೇಕ ಜನರು ದೇವರನ್ನ ಪ್ರೀತಿಸಿ ಅನೇಕ ಸಭೆಗಳಲ್ಲಿ ಬರ್ತಾರೆ. ಅವರ ಒಂದೇ ಒಂದು ಬೇಡಿಕೆ ಇರ್ತದೆ, ನನ್ನ ಕುಟುಂಬದಲ್ಲಿ ಸಮೃದ್ಧಿ ಬೇಕು, ನನ್ನ ಕುಟುಂಬದಲ್ಲಿ ಆರೋಗ್ಯ ಬೇಕು, ನನ್ನ ಕುಟುಂಬದಲ್ಲಿ ಸಂತೋಷ ಬೇಕು. ಎಸ್, 100% ನಿಮ್ಮ ಜೀವಿತದಲ್ಲಿ ಸಮೃದ್ಧಿ ಬೇಕಾಗಿದೆ, ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಎಲ್ಲ ಸಂತೋಷ ಬೇಕಾಗಿದೆ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಬೇಕಾಗಿದೆ. ಅವೆಲ್ಲವೂ ಬರಬೇಕಾಗಿದ್ರೆ ನೀನು ಸಂಪೂರ್ಣವಾಗಿ ನೀನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಕೊಡ್ಬೇಕಾಗಿದೆ. ಒಂದು ವೇಳೆ ನೀನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಕೊಡ್ಬೇಕಾಗಿದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಮಾನಸಾಂತರ ಹೊಂದಬೇಕಾಗಿದೆ. ದೈವಿಕವಾಗಿರುವಂತಹ ದುಃಖದಿಂದ ನಾವು ದೇವರಲ್ಲಿ ಒಪ್ಪಿಕೊಳ್ಬೇಕಾಗಿದೆ, ನಾನು ಒಬ್ಬ ಪಾಪಿ ಎಂಬುದಾಗಿ. ದೇವ್ರೆ, ನನ್ನ ಪಾಪಕ್ಕಾಗಿ ನೀನು ನಿನ್ನ ಒಬ್ಬನೇ ಮಗನನ್ನ ನನಗಾಗಿ ನಮಗಾಗಿ ಕಳಿಸಿಕೊಟ್ಟಿದೆಯಲ್ಲ, ನಮ್ಮೆಲ್ಲಾ ಪಾಪ ದೋಷಗಳನ್ನ ಆತನ ಮೇಲೆ ನೀನು ಹಾಕಿದೆಯಲ್ಲ, ಶಿಲುಬೆ ಮೇಲೆ ಆತನು ಪರಿಶುದ್ಧವಾದ ರಕ್ತವನ್ನ ನನಗಾಗಿ ನಮಗಾಗಿ ಸುರಿಸಿದನಲ್ಲ. ಎಸ್ ದೇವ್ರೆ, ನಾನು ಪಶ್ಚಾತ್ತಾಪ ಪಡ್ತೇನೆ, ನಾನು ಮಾನಸಾಂತರ ಪಡ್ತೇನೆ, ನಾನು ಸಂಪೂರ್ಣವಾಗಿ ನಾನು ಬದಲಾಗ್ತೇನೆ. ದೈವಿಕ ದುಃಖದಿಂದ ನಾವು ನೀಚಕ್ಕೂ ದೇವರಲ್ಲಿ ನಾವು ಮಾನಸಾಂತರ ಪಡುವುದಾದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ದೇವರು ಬದಲಾಯಿಸ್ಲಿಕ್ಕಿದ್ದಾನೆ. ಲೂಕನ ಬರುವ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ನಮ್ಗೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಮಾನಸಾಂತರಕ್ಕೆ ಯೋಗ್ಯವಾದ ಫಲಗಳನ್ನ ಫಲಿಸಿರಿ. ನೀಚಕ್ಕೂ ನೀನು ಮಾನಸಾಂತರ ಪಟ್ಟಿದ್ದೆ ಆದ್ರೆ, ನೀನು ದೈವಿಕವಾಗಿರುವಂತ ದುಃಖದಿಂದ ದೇವರಲ್ಲಿ ನಿನ್ನನ್ನ ನೀನು ಸಮರ್ಪಿಸಿ ಕೊಟ್ಟಿದ್ದೆ ಆದ್ರೆ, ಯೋಗ್ಯವಾದ ಫಲಗಳನ್ನ ನೀನು ತೋರಿಸುವವನಾಗಿದ್ದಿ. ಯೋಗ್ಯವಾಗಿರುವಂತ ಫಲಗಳಿಂದ ನೀನು ಸಂಪೂರ್ಣವಾಗಿ ನಿನ್ನ ಜೀವಿತ ಅದು ಬದಲಾವಣೆ ಆಗಿರುವಂತ ಜೀವಿತವನ್ನ ನೀನು ತೋರಿಸ್ಲಿಕ್ಕಿದೆ. ನನ್ನ ಪ್ರಿಯ ದೇವಚಂದ್ರ, ಸಂಪೂರ್ಣವಾಗಿ ನಮ್ಮ ಜೀವಿತವನ್ನ ನಾವು ಬದಲಾಯಿಸಿಕೊಳ್ಳೋಣ. ದೈವಿಕ ಪ್ರೀತಿಯಿಂದ ನಾವು ದೇವರಲ್ಲಿ ಜೀವಿಸೋಣ. ಆತನ ದಯೆ, ಅಪಾರವಾಗಿರುವಂತ ದಯೆ, ದೀರ್ಘ ಶಾಂತಿ ಆತನಲ್ಲಿ ಅಪಾರವಾಗಿದೆ. ಆತನ್ ಕಾಯ್ತಾ ಇದ್ದಾನೆ. ಈ ನನ್ನ ಮಗಳು, ಈ ನನ್ನ ಮಗನು ಈಗ ಬರ್ತಾನೆ, ನನ್ನ ಹತ್ರ ಬರ್ತಾನೆ, ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ತಾನೆ. ನಾನು ಅವನಿಗೆ ಹೇಳಿದ್ದೇನೆ, ಬಾ ಮಗನೇ, ನನ್ನ ದ್ರಾಕ್ಷಿ ತೋಟದಲ್ಲಿ ನೀನು ಕೆಲಸ ಮಾಡು, ಬಾ ಮಗನೇ. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾನೆ ಆ ಹಿರಿಯ ಮಗನಿಗೆ, ಹೋಗಿ ನನ್ನ ತೋಟದಲ್ಲಿ ನೀನು ಕೆಲಸ ಮಾಡು. ನಾವು ಇಷ್ಟು ದಿನ ಆತನ ಒಂದು ಸೇವೆಯಲ್ಲಿ, ಆತನ ಒಂದು ಜೀವಿತದಲ್ಲಿ, ರಕ್ಷಣೆಯ ಜೀವಿತದಲ್ಲಿ ನಾವು ಇಷ್ಟು ದಿನ ಜೀವಿಸದೆ, ನಾವು ನಮ್ಮಲ್ಲಿರುವಂತಹ ಅಹಂಕಾರ, ನಮ್ಮಲ್ಲಿರುವಂತಹ ಮಂಡುತನ, ನಮ್ಮಲ್ಲಿರುವಂತಹ ಅನೇಕ ದೇವರ ವಿರುದ್ಧವಾಗಿ ಇರುವಂತಹ ಜೀವಿತದಿಂದ ಆತನನ್ನ ನಾವು ಅನೇಕ ಸಾರಿ ವಿರೋಧಿಸಿದ್ದೇವೆ.
ಈಗ ಮಾನಸಾಂತರ ಪಡೋಣ, ದುಃಖ ಪಡೋಣ. ದೇವ್ರೇ, ನಿನಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದೇವೆ, ನಿನ್ನ ಮಾತನ್ನ ಕೇಳದೆ ನೀನು ಕರೆದಾಗ್ಲೂ ನಾವು ನಿನ್ನ ಕರೆಗೆ ಹೋಗಡದೆ ನಾವು ದೂರ ಓಡಿ ಹೋಗಿದ್ದೇವೆ. ಈಗ ಬರ್ತೇವೆ, ನಿನ್ನ ಬಳಿಗೆ ನಾನ್ ಬರ್ತೇನೆ ದೇವ್ರೆ. ದೈವಿಕವಾಗಿರುವಂತ ದುಃಖದಿಂದ ಮಾನಸಾಂತರ ಪಡ್ತೇನೆ. ನನ್ನನ್ನ ಹೊಸ ಮನುಷ್ಯನನ್ನಾಗಿ ನನ್ನನ್ನ ಮಾರ್ಪಡಿಸು. ನಿನ್ನನ್ನು ನಾನು ಹಿಂಬಾಲಿಸ್ತೇನೆ ಎಂಬುದಾಗಿ ದೇವ್ ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಿಮೆಗೆ ಯೋಗ್ಯನಾಗಿರುವಂತ ತಂದೆಯಾದ ದೇವ್ರೆ, ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಂದು ಸಹೋದರ ಸಹೋದರಿ ಜೀವಿತದಲ್ಲಿ ನೀ ಕಾರ್ಯ ಮಾಡು. ದೈವಿಕವಾಗಿರುವಂತ ನಿಜವಾದ ಮಾನಸಾಂತರವನ್ನ ನಾವು ಪಡ್ಬೇಕಾಗಿದೆ. ದೈವಿಕವಾಗಿರುವಂತ ಮಾನಸಾಂತರ ಅಪಾಕರ್ತನೆ ನೀನು ಹೇಳುವಂತ ದೇವರಾಗಿದ್ದಿ. ಆ ಮಾನಸಾಂತರವನ್ನು ಪಡುವುದಾದ್ರೆ ನಿಮಗೆ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ ಎಂಬುದಾಗಿ ಹೇಳಿರುವಂತ ದೇವರಾಗಿದ್ದಿ. ಈ ವಾಕ್ಯಗಳನ್ನು ಕೇಳಿ ಪ್ರಾರ್ಥನೆ ಮಾಡುವಂತ ಈ ಪ್ರಿಯ ನಿನ್ನ ಮಗನ ಜೀವಿತದಲ್ಲಿ ಅಪಾಕರ್ತನೆ ನೀ ನಿಜವಾದ ಕರ್ತನೆ ದೈವಿಕ ದುಃಖದಿಂದ ಸ್ವಾಮಿ ಇವರು ಪಡ್ತಾ ಇರುವುದಾದ್ರೆ ಕರ್ತನೆ ಇವರ ಜೀವಿತವನ್ನ ಮಾರ್ಪಡಿಸು. ಬರುವಂತ ದಿನಮಾನಗಳಲ್ಲಿ ಕರ್ತನೆ ಇವರನ್ನ ನೀನು ನಿನ್ನ ಮಹಿಮೆಗಾಗಿ ನಿನ್ನ ಕೆಲಸಕ್ಕಾಗಿ ಇವರುಗಳನ್ನ ಉಪಯೋಗಿಸ್ಕೋ. ಇವರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದಿಕೋ. ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ, ಯೇಸುವಿನ ಮುದು ನಾಮದಲ್ಲಿ ಆಮೆನ್. ದೇವ್ ನಿಮ್ಮನ್ನ ಆಶೀರ್ವದಿಸಲಿ.